ದೊಡ್ಡಗೌಡ್ರ ಮನೆಯ ನಂದಾದೀಪ ಆರಿ ಹೋಗಿದೆ. ಅಗಲಿದ ಹಿರಿಯ ಜೀವಕ್ಕೆ ಕಣ್ಣೀರ ನಮನವನ್ನು ಸಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಹಾಗೂ ರೇವಣ್ಣ ಹೆತ್ತವಳ ಹಣೆಗೆ ಮುತ್ತಿಟ್ಟು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಮದ್ದೆರೆದರೂ ಮಾಸದ ನೋವು, ಕಣ್ಮುಚ್ಚಿದ್ರೋ ಕಾಡೋ ಮಮತೆಯ ಒಡಲು. ಗೌಡ್ರ ಕುಟುಂಬಕ್ಕೆ ಇವತ್ತು ಎಂದೂ ಮಾಸದ ಕರಾಳ ದಿನ. ಮಕ್ಕಳು ಅದೆಷ್ಟೇ ದೊಡ್ಡವರಾದರೂ, ಅದೆಂಥದ್ದೇ ದೊಡ್ಡ ಹುದ್ದೆಯಲ್ಲಿದ್ರೂ ಹೆತ್ತವಳ ಮುಂದೆ ಕರುಳ ಕುಡಿಗಳೇ, ಅಮ್ಮನ ಮುಂದೆ ಮಮತೆಯ ಬಳ್ಳಿಗಳೇ. ಹೀಗಾಗಿಯೇ 6 ಮಂದಿ ಮಕ್ಕಳು ಕೊನೆ ಬಾರಿ ಕಣ್ತುಂಬಿಕೊಂಡಿದ್ದಾರೆ. ಹೊತ್ತು ಹೆತ್ತು ಸಾಕಿದ ಜೀವದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಹಣೆಗೆ ಮುತ್ತಿಟ್ಟು ತಾಯಿಗೆ ಹಚ್ಚಿದ ಅರಶಿನ ಕುಂಕುಮವನ್ನೇ ದೇವರ ಪ್ರಸಾದದಂತೆ ಹಣೆಗೆ ಹಚ್ಚಿಕೊಂಡ್ರು. ಬಾರದೂರಿಗೆ ಹೊರಟ ಹೆತ್ತವಳಿಗೆ ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಹೋಗಿ ಬಾ ಅಮ್ಮ ಅಂತ ಹೆತ್ತವಳ ಕೊನೆ ಯಾತ್ರೆಗೆ ಹೆಗಲಾಗಿದ್ದಾರೆ. ನಿನ್ನೆ ಬೆಂಗಳೂರಿಂದ ಹೊರಟ ಪಾರ್ಥಿವ ಶರೀರ ಹಾಸನಕ್ಕೆ ಬಂದು ತಲುಪುವುದರೊಳಗೆ ಬೆಳಗ್ಗಿನ ಜಾವವಾಗಿತ್ತು. ರೇವಣ್ಣ ಮನೆಯಲ್ಲಿ ಹೆತ್ತವಳಿಗೆ ಕೊನೆಯ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ರು. ಈ ವೇಳೆ ದೇವೇಗೌಡರು ಬರ್ತಿದ್ದಂತೆ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಮ್ಮನ ನೋವಲ್ಲಿ ಕಣ್ಣೀರಿಡೋದಾ, ತಂದೆಗೆ ಧೈರ್ಯ ಹೇಳೋದಾ ಅನ್ನೋದೇ ಮಕ್ಕಳಿಗೆ ಗೊತ್ತಾಗದಂತಾಗಿತ್ತು. ಹಸಿರು ಸೀರೆ, ಅರಿಶಿನ ಕುಂಕುಮ, ಮುಡಿತುಂಬ ಮಲ್ಲಿಗೆ ಹೂ, ಮುತ್ತೈದೆ ಸಾವು ಕಂಡ ಚೆನ್ನಮ್ಮರನ್ನ ಮುತ್ತೈದೆಯಾಗಿಯೇ ಕಳುಹಿಸಿಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮನೆಯಿಂದ ಅಂತಿಮ ಯಾತ್ರೆ ಹೊರಡ್ತಿದ್ದಂತೆ ಅಭಿಮಾನಿ ಸಾಗರವೇ ಸೇರಿತ್ತು. ಹೆಜ್ಜೆ ಹೆಜ್ಜೆಗೂ ಜನ ನಿಂತಿದ್ರು. ಅಗಲಿದ ಹಿರಿಜೀವಕ್ಕೆ ನಿಂತಲ್ಲೇ ಭಾವನಮನ ಸಲ್ಲಿಸಿದ್ರು. ಮನೆಯಿಂದ ಅಂತಿಮ ಯಾತ್ರೆ ಹೊರಡ್ತಿದ್ದಂತೆ ಹೆಗಲು ಕೊಟ್ಟ ರೇವಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತರು. ಎತ್ತಿ ಆಡಿಸಿದವಳನ್ನ ಹೀಗೆ ಹೆಗಲ ಮೇಲೆ ಹೊರಬೇಕಲ್ಲ ಅಂತ ಕಣ್ಣೀರು ಸುರಿಸಿದ್ರು. ರೇವಣ್ಣಗೆ ತಾಯಿ ಅಂದ್ರೆ ಇನ್ನಿಲ್ಲದ ಅಟ್ಯಾಚ್ಮೆಂಟ್. ಅದರಲ್ಲೂ ತನ್ನ ಮೇಲೆ ಆಗ್ಬೇಕಿದ್ದ ಆಸಿಡ್ ದಾಳಿ ತಾಯಿ ಮೇಲಾಗಿತ್ತು ಅನ್ನೋದೇ ಈ ಕ್ಷಣಕ್ಕೂ ಕಾಡ್ತಿದೆ. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಾದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು. ನಾನು ನನ್ನ ಮಗ ಆಗ ನಮ್ಮ ಚೆನ್ನಮ್ಮರ ಅಂತ್ಯಕ್ರಿಯೆ ಸಾಗೋ ದಾರಿಯುದ್ದಕ್ಕೂ ಜನ ಸೇರಿದ್ರು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹಿರಿಯ ಜೀವಕ್ಕೆ ನಮನ ಸಲ್ಲಿಸಿದ್ರು. ಕೆಲವರು ಮನೆ ಮೇಲೆ ನಿಂತಿದ್ರು, ಇನ್ನು ಕೆಲವರು ಕಟ್ಟಡದ ಮೇಲೆ ಏರಿದ್ರು. ದಾರಿಯುದ್ದಕ್ಕೂ ಹೂಮಳೆ ಸುರಿಸುತ್ತಾ ಹಿರಿ ಜೀವಕ್ಕೆ ವಿದಾಯ ಹೇಳಿದ್ದಾರೆ. ಹೊಳೆನರಸೀಪುರದಿಂದ ಹೊರಟ ಅಂತಿಮ ಯಾತ್ರೆ ಹರದನಹಳ್ಳಿಯಲ್ಲೂ ಸಂಚರಿಸಿತು. ಹರದನಹಳ್ಳಿ ದೇವೇಗೌಡರ ಹುಟ್ಟೂರಾಗಿದ್ದರಿಂದ ಅಭಿಮಾನಿ ಸಾಗರವೇ ಸೇರಿತ್ತು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಮಣ್ಣಲ್ಲಿ ಮಣ್ಣಾದ ಚೆನ್ನಮ್ಮ. ಹರದನಹಳ್ಳಿ ಪಕ್ಕದಲ್ಲೇ ಇರೋ ಮಾವಿನಕೆರೆ ಬೆಟ್ಟದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮನೆ ದೇವರಾದ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ಹತ್ತಿರದಲ್ಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಈ ವೇಳೆ ಸಾವಿರಾರು ಮಂದಿ ಸೇರಿದ್ರು. ಬರೀ ಜನರಷ್ಟೇ ಅಲ್ಲ, ರಾಜಕೀಯ ನಾಯಕರ ದಂಡೇ ಸೇರಿತ್ತು. ಪಕ್ಷಭೇದ ಮರೆತವರು ಅಗಲಿದ ಜೀವಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಬಹುತೇಕ ನಾಯಕರು ಪುಷ್ಪನಮನ ಸಲ್ಲಿಸಿದ್ರು. ಹೆತ್ತವಳ ಹಣೆಗೆ ಮುತ್ತಿಟ್ಟ ಕುಮಾರಸ್ವಾಮಿ ಸಿಎಂ ಆದವರು, ಕೇಂದ್ರದಲ್ಲಿ ಸಚಿವರಾಗಿರೋರು. ಆದರೆ ಹೆತ್ತವಳ ಮುಂದೆ ಮಾತ್ರ ಇನ್ನೂ ಮಗ. ಹೀಗಾಗಿಯೇ ಹೆತ್ತವಳನ್ನ ಕೊನೆ ಬಾರಿ ಕಣ್ತುಂಬಿಕೊಂಡು ಕಣ್ಣೀರಿಟ್ರು. ಗೆದ್ದಾಗ ಬೆನ್ನು ತಟ್ಟಿ, ಸೋತಾಗ ಸಾಂತ್ವನ ಹೇಳಿದ್ದ ಜನ್ಮದಾತಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ಹೆತ್ತವಳ ಕೆನ್ನೆಗೆ ಮುತ್ತಿಟ್ಟ ಕುಮಾರಸ್ವಾಮಿ ತಾಯಿಯ ಕೆನ್ನೆಗೆ ಹಚ್ಚಿದ್ದ ಅರಿಶಿನ ಕುಂಕುಮವನ್ನ ಕುತ್ತಿಗೆಗೆ ಹಚ್ಚಿಕೊಂಡ್ರು. ಇದೇ ತಾಯಿಯ ಕೊನೆ ಆಶೀರ್ವಾದ ಅಂತ ತಾಯಿಯ ಪಾದಕ್ಕೆ ನಮಸ್ಕರಿಸಿದ್ರು.
ಮಗುವಂತೆ ಬಿಕ್ಕಿ ಬಿಕ್ಕಿ ಅತ್ತ ರೇವಣ್ಣ. ಚೆನ್ನಮ್ಮ ಇನ್ನಿಲ್ಲ ಅನ್ನೋ ಸುದ್ದಿ ಬಂದ ದಿನದಿಂದಲೂ ರೇವಣ್ಣ ಅವರ ಕಣ್ಣೀರ ಧಾರೆ ನಿಂತಿಲ್ಲ. ಅತ್ತು ಕಣ್ಣೀರೇ ಬತ್ತಿ ಹೋಗಿದೆ. ಗಟ್ಟಿಗುಂಡಿಗೆಯ ಹೃದಯ ಕೂಡ ಹೆತ್ತವಳ ನೆನಪಲ್ಲಿ ಬಿಕ್ಕಳಿಸಿ ಅಳ್ತಿದೆ. ತಾಯಿಯ ಕೊನೆ ದರ್ಶನ ಮಾಡಿದ ರೇವಣ್ಣ ಅಕ್ಷರಶಃ ಕುಸಿದು ಹೋದ್ರೆ ದುಃಖದ ಕಟ್ಟಿಯೇ ಒಮ್ಮೆಲೆ ಒಡೆದು ಹೋಯ್ತು. ಹೆತ್ತವಳ ಮುಖ ಹಿಡಿದು ಮುತ್ತಿಟ್ರು. ಹೋಗಿ ಬಾರಮ್ಮ ಅಂತ ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ರು. ಚೆನ್ನಮ್ಮ ಅಂತ್ಯಕ್ರಿಯೆಯನ್ನ ಮೇಲುಕೋಟೆಯ ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ನಡೆಸಲಾಯಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಸಲಾಗಿದ್ದು, ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆ ಮೂಲಕ ಮಣ್ಣಲ್ಲಿ ಮಣ್ಣು ಮಾಡಲಾಯಿತು. ಕಿರಿಯ ಮಗ ರಮೇಶ್ ಅವರೇ ಎಲ್ಲ ವಿಧಿವಿಧಾನ ನೆರವೇರಿಸಿದ್ರು. ಕೊನೆಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಗಲಿದ ತಾಯಿಗೆ ಬೀಳ್ಕೊಡುಗೆ ಕೊಟ್ರು. ಒಟ್ನಲ್ಲಿ ದೊಡ್ಡಗೌಡರ ಮನೆಯ ನಂದಾದೀಪ ಆರಿ ಹೋಗಿದೆ. 89 ವರ್ಷದ ಪಯಣ ಸಾಗಿಸಿದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇವೇಗೌಡರ ಪಾಲಿಗೆ ಇವತ್ತು ಎಂದೂ ಮರೆಯ ದಿನ. 72 ವರ್ಷಗಳ ಕಾಲ ಜೊತೆಗಿದ್ದ ಪತ್ನಿ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ದೇವೇಗೌಡರ ಕಣ್ಣೀರು ಕಡಲಂತೆ ಉಕ್ಕಿ ಬರ್ತಿದೆ. ಪತ್ನಿಯನ್ನ ನೆನೆದು ನಿಂತಲ್ಲೆಲ್ಲ ಕಣ್ಣೀರು ಸುರಿಸಿದ್ದಾರೆ. ಕಣ್ಣೀರು ಕಡಲಂತೆ ಅಪ್ಪಳಿಸ್ತಿದೆ. ದುಃಖ ಅನ್ನೋದು ಉಮ್ಮಳಿಸಿ ಬರ್ತಿದೆ. ಕಾಲು ಮುಟ್ಟಿ ನಮಸ್ಕರಿಸ್ತಿದ್ದ ಕೈಗಳು ಮಂಕಾಗಿ ಹೋಗಿವೆ. 70 ವರ್ಷದಿಂದ ಅರೆಗಳಿಗೆಯೂ ಬಿಟ್ಟಿರದ ಜೀವ ಮಾತಿಲ್ಲದೆ ಮಲಗಿದೆ. ಹೀಗಾಗಿ ದೇವೇಗೌಡರಿಗೀಗ ಸರ್ವಸ್ವವನ್ನೇ ಕಳೆದುಕೊಂಡ ಭಾವ ಆವರಿಸಿದೆ. ಎಷ್ಟೇ ಸಂತೈಸಿದ್ರೂ ಕಣ್ಣೀರ ಕೋಡಿ ನಿಲ್ತಿಲ್ಲ. ಮಾತಿಗೆ ಮುಂಚೆ ಬರೋ ದುಃಖ ಕಮ್ಮಿಯಾಗ್ತಿಲ್ಲ. ಜೀವಕ್ಕೆ ಜೀವವಾಗಿದ್ದ ಪ್ರಾಣ ಜ್ಯೋತಿಯನ್ನೇ ಕಳ್ಕೊಂಡ ದೇವೇಗೌಡರು ರಾಜ್ಯವನ್ನೇ ಕಳ್ಕೊಂಡ ರಾಜನಂತಾಗಿದ್ದಾರೆ. ಈ ಕ್ಷಣಕ್ಕೆ ದೊಡ್ಡಗೌಡರ ಪಾಲಿಗೆ ಜಗತ್ತೇ ಶೂನ್ಯವಾದಂತಾಗಿದೆ. ಆರಿದ ಜೀವಜ್ಯೋತಿ, ಮರೆಯಾದ ಬಾಳ ಸಂಗಾತಿ. 70 ವರ್ಷದ ಅನುಬಂಧ, 7 ದಶಕಗಳ ಸಂಸಾರ, ನೋವಲ್ಲಿ ಹೆಗಲಾಗಿ ನಲಿವಲ್ಲಿ ಜೊತೆಯಾಗಿ ಬದುಕಿನುದ್ದಕ್ಕೂ ಹೆಜ್ಜೆ ಹಾಕಿದವರು ಚೆನ್ನಮ್ಮ. ದೇವೇಗೌಡರು ನಾಡು ಕಂಡ ಅಪ್ಪಟ ರಾಜಕಾರಣಿಯಾಗಿದ್ರೆ ಚೆನ್ನಮ್ಮ ಕೂಡ ಕುಟುಂಬದ ಪಾಲಿನ ಆಲದ ಮರವಾಗಿದ್ರು. ಒಮ್ಮೆ ತ್ಯಾಗಮಯಿಯಾಗಿ, ಮತ್ತೊಮ್ಮೆ ಸಹಧರ್ಮಿಣಿಯಾಗಿ, ಇನ್ನೊಮ್ಮೆ ಅನ್ನಪೂರ್ಣೆಯಾಗಿ ಗೌಡರ ಪಾಲಿನ ಗಟ್ಟಿಗಿತ್ತಿಯಾಗಿದ್ರು. ಹೀಗಾಗಿಯೇ ಇವತ್ತು ದೇವೇಗೌಡರ ಪಾಲಿಗೆ ಸರ್ವಸ್ವವನ್ನೇ ಕಳೆದುಕೊಂಡಂತಾಗಿರೋದು. ಪತ್ನಿ ನೆನಪಲ್ಲಿ ಕೂತಲ್ಲೆಲ್ಲ ಕಣ್ಣೀರು ಸುರಿಸ್ತಿರೋದು. ಕಣ್ಣೀರು ತರಿಸುತ್ತೆ ಕೊನೆಯ ದಿನಗಳ ವಿಡಿಯೋ. ಇದೇ ಕೊನೆ ದಿನ, ಇದೇ ಕೊನೆ ಕ್ಷಣ. ಚೆನ್ನಮ್ಮ ಹೂ ಅಂತ ಹೇಳಿದ್ದೇ ಕೊನೆ. ದೇವೇಗೌಡರ ಕೈಗಿಂದ ಕೊನೆ ತುತ್ತು ತಿಂದಿದ್ದು ಕೂಡ ಕೊನೆ. ಮತ್ತೆ ಮೇಲೇಳಲೇ ಇಲ್ಲ. ದೇವೇಗೌಡರ ಜೊತೆ ಮಾತನಾಡಲೂ ಇಲ್ಲ. ನನ್ನ ಜೊತೆ ಇರಬೇಕೋ ಬೇಡವೋ ಅಂತ ಮಗುವಿಗೆ ಊಟ ಮಾಡಿಸಿದಂತೆ ಊಟ ಮಾಡಿಸಿದ್ದ ದೇವೇಗೌಡರಿಗೆ ಕೊಟ್ಟ ಮಾತು ಮರೆತು ಹೊರಟಿದ್ದಾರೆ. ದೇವೇಗೌಡರು ಹಾಗೂ ಚೆನ್ನಮ್ಮರದ್ದು ಬರೀ ಗಂಡ ಹೆಂಡತಿ ಸಂಬಂಧವಲ್ಲ, ಅದನ್ನು ಮೀರಿದ ಅನುಬಂಧ. 1954 ಮೇ 25ರಂದು ಚೆನ್ನಮ್ಮ ಹಾಗೂ ದೇವೇಗೌಡರ ಬಾಳ ಪಯಣ ಶುರುವಾಗಿತ್ತು. ಅವತ್ತು ಕೈ ಹಿಡಿದು ಹೆಜ್ಜೆ ಹಾಕಿದವರು ಇವತ್ತಿನವರೆಗೂ ಅದೇ ಪ್ರೀತಿ, ಅದೇ ವಾತ್ಸಲ್ಯ. ಇವರ ಪಾಲಿಗೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಭತ್ತದ ಚಿಲುಮೆಯಂತಾಗಿತ್ತು. 72 ವರ್ಷಗಳ ಕಾಲ ತುಂಬು ಸಂಸಾರ ನಡೆಸಿದವರು ಒಬ್ಬರಿಗೊಬ್ಬರು ನೆರಳಂತೆ ಹೆಜ್ಜೆ ಹಾಕಿದ್ರು. ಹೀಗಾಗಿಯೇ ಮುನಿಸು ಅನ್ನೋದು ಇವರತ್ತ ಕಣ್ಣೆತ್ತಿಯೂ ನೋಡ್ಲಿಲ್ಲ. ಗಂಡ ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ
ಕುಗ್ಗಲಿಲ್ಲ ಚೆನ್ನಮ್ಮ. ಚೆನ್ನಮ್ಮ ಅಪ್ಪಟ ಮಣ್ಣಿನ ಮಗಳು. ನಾವು ನಮ್ಮವರು ಅನ್ನೋ ಸಂಬಂಧವನ್ನ ಸೆರಗಲ್ಲಿ ಕಟ್ಕೊಂಡಿದ್ದ ಹೆಮ್ಮೆಯ ಮಗಳು. ಹೀಗಾಗಿಯೇ ತುಂಬು ಸಂಸಾರವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದು. ದೇವೇಗೌಡರು ಸಿಎಂ ಆಗಿದ್ರು, ಆಮೇಲೆ ಪ್ರಧಾನಿಯೂ ಆದ್ರು. ಆದ್ರೆ ಚೆನ್ನಮ್ಮ ಯಾವತ್ತೂ ಹಿಗ್ಗಲಿಲ್ಲ. ಗಂಡ ಸೋತಾಗಲೂ ಕುಗ್ಗಲಿಲ್ಲ. 6 ಮಕ್ಕಳು, 10 ಮೊಮ್ಮಕ್ಕಳು. ಸದಾ ಮನೆ ಮುಂದೆ ಸೇರ್ತಿದ್ದ ಜನಸಮೂಹ, ತಮ್ಮವರನ್ನೇ ನಂಬಿಕೊಂಡಿದ್ದ ಆಪ್ತ ಬಳಗ. ಇವರೆಲ್ಲರ ಪಾಲಿಗೂ ಚೆನ್ನಮ್ಮ ಅನ್ನಪೂರ್ಣೆಯಾಗಿದ್ರು. ಅವರು ತುಂಬ ಜನಕ್ಕೆಲ್ಲ ಒಳ್ಳೇದು ಮಾಡ್ಯವ್ರೆ. ಆದರೆ ಇಂದು ಕಷ್ಟದಲ್ಲಿ ಬಂದರೆ ಎಲ್ಲರಿಗೂ ಹೆಲ್ಪ್ ಮಾಡ್ಯವ್ರೆ. ಜನಗಳೆಲ್ಲ ಹೊಳೆನಶ್ವರ ತಾಲೂಕು ಜನಗಳು ಯಾರು ಬಂದರೂ ಅವರನ್ನು ಚೆನ್ನಾಗಿ ಪ್ರೀತಿಯಿಂದ ಕಂಡು ಕಳಿಸಿರ್ತಾ ಇದ್ದಾರೆ. ಭಾರಿ ಜನ ಎಲ್ಲ ದುಃಖಗಳ ಬಯಸ್ತಾ ಇದ್ದಾರೆ. ಚೆನ್ನಮ್ಮನವರು ಬಾದೆ ಹುಟ್ಟೂರು ಬಾಳು ಬದುಕಿತಂತ ಊರು. ಮತ್ತು ಇಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಜನ ಅವ್ರ ಕಂಡ್ರೆ ತುಂಬ ಪ್ರೀತಿ. ಅಲ್ಲಿ ಬೆಂಗಳೂರಿಗೆ ಹೋದ್ರೆ ನಾವು ಮನೆಗೆ ಹೋದ್ರೆ ಒಂದು ಊಟ ಕಾಫಿ ತಿಂಡಿ ಊಟ ಎಲ್ಲಾನು ಕೊಟ್ಟು ಮನೆಯವರೆಲ್ಲರನ್ನೂ ವಿಚಾರಿಸಿ ಕಳಿಸ್ತಿದ್ರು. ಹಿರೇಬೆಳಗುಳಿ ಗ್ರಾಮದಲ್ಲಿ ಒಂದು ಸಮಾಜ ಬೇಕಿತ್ತು, ಅದನ್ನು ಪೆಂಡಿಂಗಲ್ಲಿ ಇಟ್ಕೊಂಡು ಕೊಟ್ಟಿತ್ತಿಲ್ಲ. ಇಲ್ಲಿ ಇದಕ್ಕೆ ಬಂದಿದ್ರು ಸತ್ಯನಾರಾಯಣ ಪೂಜೆಗೆ. ಚೆನ್ನಮ್ಮರ ಹಿಂಗೆ ಆಗೈತಿ ಅಂತ ಕೇಳ್ದು. ಆಗ ಆಯಿತು, ನನ್ನ ಕೈಲಿ ಶಕ್ತಿ ಆಗಿರ್ಬೋದು, ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ. ಇವರವ್ರೆ ಅಲ್ಲಿ ಮೇಲೆ ಕೋಟೆಯಲ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ, ನಿಮಗೆ ಮಾಡ್ಕೊಳ್ಳಿ ಅಂದರು. ಆವಾಗ ಪೆಂಡಿಂಗಲ್ಲಿ ಇದ್ದಿದ್ದ ಇದನ್ನ ಆ ಗಂಟೆಲೆ ನಮಗೆ ಸಮಾಜ ಮಾಡಿಕೊಟ್ರು. ಅವ್ರಿಗೆ ಕೃತಜ್ಞತೆ. ಕೊನೆ ದಿನ, ಕೊನೆ ಕ್ಷಣ, ಗೌಡರ ಕಣ್ಣೀರ ಧಾರೆ. 94 ವರ್ಷದ ಹಿರಿಯ ಜೀವಕ್ಕೆ ಇವತ್ತು ಒಬ್ಬಂಟಿ ಭಾವ ಕಾಡೋದಕ್ಕೆ ಶುರುವಾಗಿದೆ. 72 ವರ್ಷದ ಸುದೀರ್ಘ ಸಂಸಾರದ ಯಾನದಲ್ಲಿ ಒಂದೇ ಒಂದು ದಿನವೂ ಕಣ್ಣೀರಿಡದ ದೇವೇಗೌಡರು ಇವತ್ತು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಮೊನ್ನೆಯಿಂದಲೂ ಅದೆಷ್ಟೇ ತಡೆದ್ರೂ ದುಃಖ ಅನ್ನೋದು ಉಮ್ಮಳಿಸಿಯೇ ಬರ್ತಿದೆ. ಮಕ್ಕಳ ಸಮಾಧಾನಕ್ಕೂ ಮನಸ್ಸು ಶಾಂತವಾಗ್ತಿಲ್ಲ. ಹಿತೈಷಿಗಳ ಧೈರ್ಯಕ್ಕೂ ದೇವೇಗೌಡರ ಮನಸ್ಸು ಗಟ್ಟಿಯಾಗ್ಲಿಲ್ಲ. ಪತ್ನಿಯ ಮುಂದೆ ಹಿರಿಯ ಜೀವ ಬಿಕ್ಕಳಿಸ್ತಿದ್ರೆ ನೋಡುಗರ ಕಣ್ಣಾಲೆಗಳೇ ತುಂಬಿ ಹೋಗಿದ್ವು. ನನಗೆ ರಂಗನಾಥನ ಆಶೀರ್ವಾದ. ನಾನು ಈ ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣಿಗೆ. ಹೊಸ ಪಂಚೆ ಶರ್ಟ್ ಧರಿಸಿ ಪೂಜೆ ಮಾಡಿದ ದೊಡ್ಡಗೌಡ್ರು. ಜೀವನದುದ್ದಕ್ಕೂ ಜೊತೆ ಜೊತೆಯಾಗಿ ಹೆಜ್ಜೆ ಇಟ್ಟವರು ಈಗ ದೂರವಾಗಿದ್ದಾರೆ. ಮುತ್ತೈದೆಯಾಗಿ ಬಾಳ ಪಯಣ ಮುಗಿಸಿದ ಪತ್ನಿಗೆ ದೇವೇಗೌಡರು ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ರೇವಣ್ಣ ನಿವಾಸದಲ್ಲಿ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಯಿತು. ಮೊದಲಿಗೆ ಚೆನ್ನಮ್ಮಗೆ ಸ್ನಾನದ ಕಾರ್ಯ ಮಾಡಿದ್ರು. ಬಳಿಕ ಹೊಸ ಸೀರೆ, ಅರಿಶಿಣ, ಕುಂಕುಮ, ಹೂವು ಮುಡಿಸಿದ್ರು. ಈ ವೇಳೆ ಹೊಸ ಪಂಚೆ ಶರ್ಟ್ ಧರಿಸಿ ಬಂದ ದೇವೇಗೌಡರು ಬಾಳ ಸಂಗಾತಿಗೆ ಪೂಜೆ ನೆರವೇರಿಸಿದ್ರು. ಇದೇ ವೇಳೆ ತಾಳಿ ಕಟ್ಟುವ ಶಾಸ್ತ್ರವೂ ನಡೆಯಿತು. ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಹಾಗಿರ್ಬೇಕು ಹೀಗಿರ್ಬೇಕು ಅಂತಾನು ಹೇಳ್ತಾರೆ. ಆದ್ರೆ ಅದರಂತೆ ಬದುಕಿದವರು ತುಂಬಾ ಕಮ್ಮಿ. ಆದ್ರೆ ಜನುಮದ ಜೋಡಿಗಳಂತೆ ಬದುಕಿದವರು ಚೆನ್ನಮ್ಮ ಹಾಗೂ ದೇವೇಗೌಡರು. ಹೀಗಾಗಿಯೇ ಇಡೀ ಕರುನಾಡು ಮಮ್ಮಲ ಮರುಗ್ತಿರೋದು. ಹಿರಿಯ ಜೀವಗಳ ದಾಂಪತ್ಯ ಜೀವನಕ್ಕೆ ನಮನ ಸಲ್ಲಿಸ್ತಿರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶ್ರೀಮಂತ ಮನೆತನದಲ್ಲಿ ಬೆಳೆದ ಚೆನ್ನಮ್ಮ 16 ಬೀಳನ್ನ ಕಂಡಿದ್ರು. ಬಾಡಿಗೆ ಮನೆಯಿಂದ ಶುರುವಾದ ಯಾನ ಈ ಹಂತಕ್ಕೆ ಬಂದು ಇತ್ತು. ಹೀಗಾಗಿ ಬಾಡಿಗೆ ಮನೆ ಮುಂದೆಯೂ ಅಂತಿಮ ಯಾತ್ರೆ ಸಾಗಿ ಹೋಗಿದೆ. ತಿಳಿದವರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು. ನಾವು ಮಾಡೋ ಪುಣ್ಯ ನಮ್ಮ ತಲೆ ಕಾಯುವಂತಿರಬೇಕು ಅಂತ. ಇದರಂತೆಯೇ ಬದುಕಿದವರು ಚೆನ್ನಮ್ಮ. ದೊಡ್ಡಗೌಡ್ರ ಮಡದಿಯಾಗಿದ್ರು. ರಾಜಕೀಯ ಧುರೀಣರ ತಾಯಿಯಾಗಿದ್ರು. 10 ಜನರ ಪಾಲಿನ ಆಶ್ರಯದಾತೆಯಾಗಿದ್ರು. ಆದರೆ ಯಾವತ್ತೂ ಮುನ್ನೆಲೆಗೆ ಬರಲಿಲ್ಲ. ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ. ಎಲೆಮರೆಯ ಕಾಯಿಯಂತೆ ಸದಾ ಒಳಿತನ್ನೇ ಬಯಸುತ್ತಾ ಬಂದ್ರು. ಹೀಗಾಗಿಯೇ ಇವತ್ತು ಸಾವಿರಾರು ಮಂದಿ ಚೆನ್ನಮ್ಮ ಅವರನ್ನ ಕೊಂಡಾಡ್ತಿರೋದು.
ಚೆನ್ನಮ್ಮರ ಮನೆಯ ಅನ್ನದ ಋಣ ನೆನೆದು ಕಣ್ಣೀರು ಸುರಿಸುತ್ತಿರೋದು. ಹುಟ್ಟೂರು ಅಂದ್ರೆ ಚೆನ್ನಮ್ಮಗೆ ಇನ್ನಿಲ್ಲದ ಅಭಿಮಾನ. ಚೆನ್ನಮ್ಮ ಹುಟ್ಟಿ ಬೆಳೆದಿದ್ದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದ ಮುತ್ತಿಗೆ ಹಿರೇಹಳ್ಳಿಯಲ್ಲಿ. ಹೀಗಾಗಿಯೇ ಹುಟ್ಟೂರು ಅಂದ್ರೆ ಇನ್ನಿಲ್ಲದ ಅಭಿಮಾನ. ದೇವೇಗೌಡರನ್ನ ಮದುವೆಯಾಗಿ ಬಂದ್ಮೇಲೂ ಹುಟ್ಟೂರಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ರು. ತಮ್ಮೂರಿನವರು ಯಾರೇ ಬಂದ್ರೂ ಅಭಿಮಾನದಿಂದ ಕಾಣ್ತಿದ್ರು. ಕಷ್ಟ ಅಂತ ಮನೆ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳುಹಿಸ್ತಿರ್ಲಿಲ್ಲ. ತಮ್ಮೂರಲ್ಲಿರೋ ಶಕ್ತಿ ದೇವತೆ ಶ್ರೀ ಚೆನ್ನಾಂಬಿಕಾ ದೇವಿಯ ಹೆಸರನ್ನೇ ಚೆನ್ನಮ್ಮಗೆ ಇಟ್ಟಿದ್ರಂತೆ. ಹೀಗಾಗಿ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಿದ್ರು. ಅಲ್ಲದೆ ಮುತ್ತಿಗೆ ಹಿರೇಹಳ್ಳಿಯ ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ನೆರವಾಗಿದ್ರು. ಹೀಗಾಗಿ ಹುಟ್ಟೂರಲ್ಲೂ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೆಯಿತು. ಬಾಡಿಗೆ ಮನೆ ಮೇಲೆ ಚೆನ್ನಮ್ಮಗೆ ಅಪಾರ ಅಭಿಮಾನ. ದೇವೇಗೌಡರ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಚೆನ್ನಮ್ಮ ಭಾಗಿಯಾಗಿದ್ರು. ಹೀಗಾಗಿ ಹರದನಹಳ್ಳಿಯಿಂದ ಹೊಳೆ ನರಸೀಪುರ ಟೌನ್ಗೆ ಬಂದಾಗ 10 ರೂಪಾಯಿಯ ಬಾಡಿಗೆ ಮನೆಯಲ್ಲಿದ್ರು. ಈ ಮನೆಯಲ್ಲಿ ಚೆನ್ನಮ್ಮ ಅವರ ಸಾವಿರಾರು ನೆನಪುಗಳಿವೆ. ಇದೇ ಕಾರಣಕ್ಕೆ ಇದೇ ಮನೆ ಮೂಲಕವೇ ಅಂತಿಮ ಯಾತ್ರೆ ಸಾಗಿ ಬಂತು. ಇನ್ನು 1962ರ ಸಮಯದಲ್ಲಿ ತುಂಬಾನೇ ಕಷ್ಟಪಟ್ಟು ಜಮೀನೊಂದನ್ನು ಖರೀದಿಸಿದ್ರು. ಆಗಿನ ಕಾಲಕ್ಕೆ 1,500 ಕೊಟ್ಟು ಜಮೀನು ಖರೀದಿಸಿದ್ರಂತೆ. ಆ ಜಮೀನಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದ ಚೆನ್ನಮ್ಮ ಗದ್ದೆ ನಾಟಿ ಮಾಡಿಸಿದ್ರಂತೆ. ತಾಯಿ ಜಮೀನು ಅವರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಕ್ಕೆ ಹತ್ರ ಸುಮಾರು ಆವತ್ತಿನ ಕಾಲದಲ್ಲಿ 1,500 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿದ್ರು. 1,500 ಎಷ್ಟಕ್ಕೆ ತಗೊಂಡು ನಮ್ಮ ತಾಯಿ ನಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು. ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು. ಚೆನ್ನಮ್ಮ ದೊಡ್ಡ ದೈವ ಭಕ್ತೆಯಾಗಿದ್ರು. ಸದಾಕಾಲ ದೇವರ ಧ್ಯಾನದಲ್ಲೇ ತಲ್ಲೀನರಾಗಿದ್ರು. ಹೀಗಾಗಿ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹರದನಹಳ್ಳಿಯ ಶಿವನ ದೇವಸ್ಥಾನದಲ್ಲಿ ಚೆನ್ನಮ್ಮ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನದ ತೀರ್ಥವನ್ನು ತಂದು ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಿದ್ರು. ಒಟ್ನಲ್ಲಿ ದೊಡ್ಡಗೌಡರ ಕುಟುಂಬಕ್ಕೆ ಚೆನ್ನಮ್ಮ ನೆನಪುಗಳ ಬುತ್ತಿಯನ್ನೇ ಬಿಟ್ಟು ಹೋಗಿದ್ದಾರೆ. ಅಗಲಿದ ಮಹಾತಾಯಿಯನ್ನ ಇಡೀ ಕುಟುಂಬ ಅದ್ಧೂರಿಯಾಗಿ ಕಳುಹಿಸಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚೆನ್ನಮ್ಮಗೆ ತಮ್ಮೂರಿನ ಜನ ಅಂದ್ರೆ ಇನ್ನಿಲ್ಲದ ಪ್ರೀತಿ. ಹೀಗಾಗಿನೇ ತಮ್ಮೂರಿನ ಜನ ಚೆನ್ನಮ್ಮಗಾಗಿ ತಮ್ಮ ಜಾಗವನ್ನೇ ತ್ಯಾಗ ಮಾಡಿದ್ದಾರೆ. ಚೆನ್ನಮ್ಮರ ಸ್ಮಾರಕ ನಿರ್ಮಾಣಕ್ಕೆ ಆಸ್ತಿಯನ್ನೇ ಬಿಟ್ಕೊಟ್ಟಿದ್ದಾರೆ. ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿ. ಇದು ಬಂದು ಹೋಗೋ ನೋವಲ್ಲ, ಅತ್ತು ಸುಮ್ಮನಾಗೋ ಯಾತನೆಯೂ ಅಲ್ಲ. ಕರುಳ ಸಂಬಂಧವನ್ನೇ ಮೀರಿದ ಸಂಬಂಧ, ಮಣ್ಣಿನ ಮಗಳ ಜೊತೆ ಬೆಸೆದುಕೊಂಡ ಅನುಬಂಧ. ಇವರ್ಯಾರು ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ, ಜೊತೆಗೆ ಬೆಳೆದವರೂ ಅಲ್ಲ, ಒಟ್ಟಿಗೆ ಕೂತು ಉಂಡವರಲ್ಲ. ಆದರೆ ಊರ ಮಗಳ ಮಮಕಾರವನ್ನ ಕಂಡವರು, ಅನ್ನಪೂರ್ಣೆಯಾಗಿದ್ದ ಚೆನ್ನಮ್ಮರ ಪ್ರೀತಿಯನ್ನ ಕಂಡವರು. ಹೀಗಾಗಿಯೇ ಹಮ್ಮು ಬಿಮ್ಮು ಇಲ್ಲದ ಊರ ಮಗಳಿಗೆ ಕಣ್ಣೀರ ನಮನ ಸಲ್ಲಿಸಿದ್ದಾರೆ. ಅಂಗೈ ಅಗಲ ಜಾಗಕ್ಕಾಗಿ ಕಿತ್ತಾಡುವಂತಹ ಜನರ ಮಧ್ಯೆ ಊರ ಮಗಳಿಗಾಗಿ 37 ಎಕರೆ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ. ದುಡ್ಡಿನ ಲೆಕ್ಕ ಹಾಕಿಲ್ಲ, ಯಾವುದೇ ಬೇಡಿಕೆ ಇಟ್ಟಿಲ್ಲ. ಊರ ಮಗಳ ನೆನಪಿಗಾಗಿ ತಮ್ಮ ಜಮೀನನ್ನೇ ದಾನ ಮಾಡಿದ್ದಾರೆ.
ಅಗಲಿದ ಹಿರಿಯ ಜೀವಕ್ಕೆ ಗ್ರಾಮಸ್ಥರ ಕಣ್ಣೀರ ಬೀಳ್ಕೊಡುಗೆ. ಹಾಸನದ ಜನ ಇವತ್ತು ಅಕ್ಷರಶಃ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಮನೆ ಮಗಳನ್ನ ಕಳ್ಕೊಂಡಂತೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಹೀಗಾಗಿಯೇ ಚೆನ್ನಮ್ಮರ ಅಂತಿಮ ಯಾತ್ರೆ ಹೋದಲ್ಲೆಲ್ಲ ಜನಸ್ತೋಮವೇ ಸೇರಿತ್ತು. ರಸ್ತೆ ಬದಿಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಸಾವಿರಾರು ಮಂದಿ ಪುಷ್ಪ ನಮನ ಸಲ್ಲಿಸಿದ್ರು. ಅಗಲಿದ ಊರ ಮಗಳಿಗೆ ಕಣ್ಣೀರ ಬೀಳ್ಕೊಡುಗೆ ಕೊಟ್ರು. ಬಂದ್ರು, ಊಟ ಇಕ್ಕಿ ಕಳ್ಸೋರು ಅವರೇ ಮಾತಾಡಿಸಿ ಸಹಾಯ ಮಾಡಿ. ಎಷ್ಟೇ ಜನ ಬಂದ್ರು, ಯಾವ ಮಿನಿಸ್ಟ್ರು ಬಂದ್ರು, ರಾಜಕೀಯಕ್ಕೆ ಏನಂತ ಅದ್ರದ್ದು ಏನು ಮಾತಾಡ್ತಿಲ್ಲ. ಅನ್ನ ಹಾಕಬೇಕು, ಅನ್ನ ಊಟ ಬಂದ ಜನಕ್ಕೆ ಮಾತಾಡಿಸಿ ಅಷ್ಟು ಕುಂಕುಮ ಕೊಟ್ಟು ಕಳ್ಸೋರು. ಚೆನ್ನಮ್ಮ ಮಾಜಿ ಪ್ರಧಾನಿ ಪತ್ನಿಯೇ ಆದ್ರೂ ಯಾವತ್ತೂ ರಾಜಕಾರಣಿಯ ಪತ್ನಿಯಂತೆ ಇರಲಿಲ್ಲ. ಸರಳತೆಯ ಸಾಕಾರ ಮೂರ್ತಿಯಾಗಿ ತನ್ನವರ ಮುಂದೆ ಗುರುತಿಸಿಕೊಂಡಿದ್ರು. ಯಾರೇ ಮನೆಗೆ ಬಂದರೂ ತಮ್ಮವರಂತೆ ಕಾಣ್ತಿದ್ರು. ಹೀಗಾಗಿನೇ ಈ ಜನಸಾಗರ ಸೇರಿರೋದು. ನಮ್ಮೂರಿನ ಅನ್ನಪೂರ್ಣೆ ಅಂತ ಕಣ್ಣೀರು ಸುರಿಸ್ತಿರೋದು. ಚೆನ್ನಮ್ಮ ನೋಡಿದ್ವಿ. ನಮ್ಮಂದ ಊಟನೂ ಮಾಡ್ಯಾರ ಅವರು. ತುಂಬಾ ಗೌರವಿತ ವ್ಯಕ್ತಿ. ಬಡವ್ರ ಬಗ್ಗೆನೂ ಅಭಿಮಾನ ಇತ್ತು. ಯಾರಾದರೂ ಪ್ರೀತಿಯಿಂದ ಮಾತಾಡ್ಸೋರು. ಆ ಭಾವನೆ ನಮ್ಮಲ್ಲಿ ಒಂದು ಭಾರತೀಯ, ನಮ್ಮ ಕರ್ನಾಟಕದ ಒಂದು ಮಾತೆ ಅಂತ ಹೇಳ್ಬೋದು ಅವ್ರನ್ನ. ಯಾವ್ದೇನು ರಾಜಕೀಯಕ್ಕೆ ಇದೇ ಇಲ್ಲ. ಅವರು ರಾಜಕೀಯ ಬೇರೆ, ವಿಶ್ವಾಸನೆ ಬೇರೆ. ಅವರಿಗೆ ತುಂಬಾ ಗೌರವವಾಗಿ ಮಾತಾಡೋರು. ಚೆನ್ನಮ್ಮ ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಕೊಟ್ಟ ರೈತರು. ಈ ಕಾಲದಲ್ಲಿ ಅಂಗೈಯಗಲ ಜಾಗಕ್ಕೂ ಏನ್ ಬೇಕಾದ್ರೂ ಆಗತ್ತೆ. ಒಡ ಹುಟ್ಟಿದವರು ಅನ್ಸ್ಕೊಂಡವರು ಆಸ್ತಿಗಾಗಿ ಏನೇನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಹಾಸನದ ಜನ ಚೆನ್ನಮ್ಮನಿಗಾಗಿ 37 ಎಕರೆ ಜಾಗ ಕೊಟ್ಟಿದ್ದಾರೆ. 10 ಗುಂಟೆ 1 ಎಕರೆಯಂತೆ ಒಟ್ಟು 37 ಎಕರೆ ಭೂಮಿಯನ್ನ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಇವ್ರ್ಯಾರು ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ. ದೇವೇಗೌಡರು ಮಾಡಿರೋ ಉಪಕಾರ ದೊಡ್ಡದು. ಹೀಗಾಗಿ ನಾವ್ಯಾರು ಹಣ ಕೇಳ್ತಿಲ್ಲ. ದೇವೇಗೌಡರು ನಮಗೆ ಒಳ್ಳೇದು ಮಾಡ್ತಾರೆ. ಹೀಗಾಗಿ ಸ್ವ ಇಚ್ಛೆಯಿಂದ ಜಮೀನು ಬಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರು ಮಾಡ್ತೀವಿ ಅಂತ ಹೊರಟಾಗ ನಾವು ಮನಸ್ಸು ಮಾಡ್ತೀವಿ ಅಂತ ರೈತರು ಸಹ ಒಂದು ರೀತಿ ಕೊಟ್ಟಿದ್ದಾರೆ. ಎಷ್ಟೋ ಮಕ್ಕಳಿಗೆ ಕೆಲಸ ಕೊಡಿಸಿದರೆ ಹೇಳಿ ಇವ್ರಿಗೆ ಕೊಡಿ ಅಂತ ಮಾಡಿದರೆ 10 ಜನಕ್ಕೆ ಮಾಡ್ತಿದ್ರು. ಅವರ ಈ ಶಕ್ತಿ ಮೀರ 6 ಜನಕ್ಕಾರು ಅನ್ನ ತಿನ್ನೋ ರೀತಿ ಮಾಡಿಕೊಡಿದ್ರೆ ಅದು ನಮಗೆ ಒಳ್ಳೆಯದು. ಚೆನ್ನಮ್ಮ ಬಗ್ಗೆ ಎಲ್ಲರೂ ಹೇಳ್ತಿರೋದು ಒಂದೇ, ದೊಡ್ಡಗೌಡರು ಕುಟುಂಬದ ಅನ್ನಪೂರ್ಣೆ ಅಂತ. ಹೀಗಾಗಿ ಚೆನ್ನಮ್ಮರ ಅಂತ್ಯಕ್ರಿಯೆ ವೇಳೆ ಊಟದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಬೆಂಗಳೂರಿನಿಂದ ಬಂದ ಬಾಣಸಿಗರು ಬರೋಬ್ಬರಿ 30,000 ಜನರಿಗೆ ಊಟವನ್ನ ರೆಡಿ ಮಾಡಿದ್ರು. ಒಟ್ನಲ್ಲಿ ಊರ ಮಗಳಿಗೆ ಜನ ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದು ಚೆನ್ನಮ್ಮ ಸದಾ ನೆನಪಾಗಿ ಉಳಿಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ರಾಜಕೀಯ ನಾಯಕರು ಇವತ್ತು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ರಾಜಕೀಯವನ್ನ ಬದಿಗಿಟ್ಟು ಮನಸಾಕ್ಷಿಯ ಹೆಜ್ಜೆಯನ್ನಿಟ್ಟಿದ್ದಾರೆ. ಪಕ್ಷ ಭೇದವನ್ನ ಮರೆತು ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ರಾಜಕೀಯ ಅನ್ನೋದು ಚದುರಂಗದ ಆಟ ಇದ್ದಂತೆ. ಇಲ್ಲಿ ಚೆಕ್ಕಿಟ್ಟು ಚೆಕ್ಮೇಟ್ ಕೊಟ್ಟವರೇ ಚದುರಂಗದ ಸಿಪಾಯಿಗಳಾಗೋದು. ಹೀಗಾಗಿಯೇ ಹೆಜ್ಜೆ ಹೆಜ್ಜೆಗೂ ಶತ್ರುಗಳು ಹುಟ್ಕೊಳ್ತಾರೆ, ಜೊತೆಗಿದ್ದವರೇ ದುಶ್ಮನ್ಗಳಾಗಿ ಬಿಡುತ್ತಾರೆ. ಆದ್ರಿದು ಶಾಶ್ವತವಲ್ಲ. ಮನುಷ್ಯತ್ವದ ಮುಂದೆ ಯಾವುದೂ ಲೆಕ್ಕವಿಲ್ಲ. ಇದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ರಾಜಕೀಯವೇ ಬೇರೆ, ಮನುಷ್ಯತ್ವವೇ ಬೇರೆ ಅನ್ನೋದನ್ನು ನಮ್ಮ ರಾಜಕೀಯ ನಾಯಕರು ತೋರಿಸಿಕೊಟ್ಟಿದ್ದಾರೆ. ರಾಜಕೀಯವನ್ನ ಪಕ್ಕಕ್ಕಿಟ್ಟು ನೊಂದ ಜೀವಗಳಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. ಚೆನ್ನಮ್ಮರನ್ನ ಕಳ್ಕೊಂಡ ನೋವಲ್ಲಿರೋ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ನಾಯಕರು ಧೈರ್ಯದ ಹೆಗಲಾಗಿದ್ದಾರೆ. ಜೊತೆಗೆ ನಿಂತು ಕಣ್ಣೊರೆಸಿದ್ರು, ನೋವನ್ನ ಸಹಿಸಿಕೊಳ್ಳೋ ಸಾಂತ್ವನ ಹೇಳಿದ್ರು. ದೇವೇಗೌಡರ ನೋವಲ್ಲಿ ಜೊತೆಯಾದ ಕೈ ಕಮಲ ಪಡೆ. ಚೆನ್ನಮ್ಮ ಇಲ್ಲ ಅನ್ನೋ ಸುದ್ದಿ ಬಿತ್ತರವಾದ ದಿನದಿಂದಲೂ ದೇವೇಗೌಡರ ಮನೆಗೆ ಬಂದವರೆಷ್ಟೋ, ಪತ್ನಿಯನ್ನ ಕಳ್ಕೊಂಡ ಹಿರಿಯ ಜೀವಕ್ಕೆ ಸಾಂತ್ವನ ಹೇಳಿದವರೆಷ್ಟೋ. ನಿನ್ನೆವರೆಗೂ ದೇವೇಗೌಡರ ಮನೆಯಲ್ಲಿ ಹೆಜ್ಜೆ ಇಡೋದಕ್ಕೂ ಜಾಗ ಇರಲಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಪ್ರತಿಯೊಬ್ಬ ನಾಯಕರು ದೇವೇಗೌಡರ ಮನೆಗೆ ಬಂದು ಹೋದ್ರು. ಅದರಲ್ಲೂ ರಾಜಕೀಯ ಗುರುವಿನ ಪಕ್ಕದಲ್ಲೇ ಕೂತ ಸಿದ್ದರಾಮಯ್ಯ ಗದ್ಗದಿತವಾದ ಹಿರಿಯ ಜೀವಕ್ಕೆ ಸಾಂತ್ವನ ಹೇಳಿದ್ರು. ಕಣ್ಣೀರು ಒರೆಸಿ ದೇವೇಗೌಡರಿಗೆ ಧೈರ್ಯ ತುಂಬಿದ್ರು. ಅಗಲಿದ ಹಿರಿಯ ಜೀವಕ್ಕೆ ಸರ್ಕಾರಿ ಗೌರವ. ರಾಜಕೀಯವೇ ಬೇರೆ, ಮಾನವೀಯತೆಯೇ ಬೇರೆ ಅನ್ನೋದಕ್ಕೆ
ಸಿಎಂ ಡಿಕೆಶಿಯ ಹೆಜ್ಜೆ ಗುರುತುಗಳೇ ಸಾಕ್ಷಿ. ಕುಟುಂಬ ಸಮೇತ ದೇವೇಗೌಡರ ಮನೆಗೆ ಬಂದ ಡಿಕೆಶಿ ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ದೇವೇಗೌಡರ ಪಕ್ಕದಲ್ಲೇ ಕುಳಿತು ಕಂಬನಿ ಮಿಡಿದಿದ್ರು. ಇವತ್ತು ಕೂಡ ಚೆನ್ನಮ್ಮರ ಅಂತ್ಯಕ್ರಿಯೆ ವೇಳೆ ಡಿಕೆಶಿಯೇ ಮುಂದೆ ನಿಂತಿದ್ರು. ರಾಜಕೀಯವನ್ನ ಪಕ್ಕಕ್ಕಿಟ್ಟು ಅಗಲಿದ ಹಿರಿಜೀವಕ್ಕೆ ನಮನ ಸಲ್ಲಿಸಿದ್ರು. ಅಲ್ಲದೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಚೆನ್ನಮ್ಮರಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಇದರಿಂದ ಮನದುಂಬಿದಂತಾದ ಕುಮಾರಸ್ವಾಮಿ ಎಲ್ಲಾ ನಾಯಕರಿಗೂ ಧನ್ಯವಾದ ಹೇಳಿದ್ರು. ಅವರು ಯಾವ ರೀತಿಯಲ್ಲಿ ಜೀವನ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು. ಕೊನೆಯ ಹಂತದಲ್ಲಿ ಇವತ್ತಿನ ಈ ಒಂದು ಅಂತಿಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ನನ್ನಿಂದ ಏನಾದರೂ ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಗೆ ಕೇಳ್ಕೊಳ್ಳಿ ಇಂತಕ್ಕಂಥ ಮಾತಾಡಿದ್ರು. ಎಕ್ಸ್ನಲ್ಲಿ ಪ್ರಧಾನಿ ರಾಹುಲ್ ಸೇರಿ ಹಲವರ ಸಂತಾಪ. ದೇವೇಗೌಡರ ದುಃಖಕ್ಕೆ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಚೆನ್ನಮ್ಮ ಸಾವಿನ ಕುರಿತು ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಅಮಿತ್ ಶಾ ಹಾಗೂ ನಿರ್ಮಲಾ ಸೀತಾರಾಮನ್ ದೇವೇಗೌಡರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಒಟ್ನಲ್ಲಿ ರಾಜಕೀಯ ಏನೇ ಇದ್ರೂ ಅದನ್ನೆಲ್ಲ ಬದಿಗೊತ್ತಿ ಒಗ್ಗಟ್ಟು ತೋರಿಸಿದ್ದಾರೆ. ಅಗಲಿದ ಜೀವಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.